ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷ, ಯುಗಾದಿ, ಬೇವು ಬೆಲ್ಲ ಜೀವನವೆಲ್ಲ ಸುಖಮಯವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ವರ್ಷದ ಯುಗಾದಿಯ ಬಗ್ಗೆ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಹೊಸ ವರ್ಷಕ್ಕೆ ಪ್ರಕೃತಿಯ ಸ್ವಾಗತ. ಯುಗಾದಿ ನಿಜವಾದ ಹೊಸ ವರ್ಷ ಎಂಬುದಕ್ಕೆ ಪ್ರಾಕೃತಿಕವಾಗಿಯೂ ಸಾಕ್ಷಿ ದೊರೆಯುತ್ತದೆ. ಪಾಶ್ಚಾತ್ಯರು ಆಚರಿಸುವ ಜನವರಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಪ್ರಕೃತಿ ಪೂರ್ಣ ಬರಿದಾಗಿ ಕಾಣುತ್ತದೆ. ಆದರೆ ಭಾರತೀಯರ ಪಾಲಿನ ಹೊಸ ವರ್ಷವಾದ ವಸಂತ ಕಾಲದ ಯುಗಾದಿ ಸಂದರ್ಭದಲ್ಲಿ ಮರ, ಗಿಡ, ಬಳ್ಳಿಗಳೆಲ್ಲವೂ ಹಣ್ಣೆಲೆಗಳನ್ನು ಕಳೆದುಕೊಂಡು ಹೊಸ ಚಿಗುರಿನಿಂದ ಕಂಗೊಳಿಸುತ್ತಿರುತ್ತವೆ. ಯಾವುದೇ ಹಬ್ಬ ಸಮಾರಂಭಗಳಿಗೆ ಕಳೆ ತಂದುಕೊಡುವುದು ಹಸಿರು ತೋರಣ. ಅದರ ಪ್ರತೀಕವೇ ಮಾವಿನ ಎಲೆ, ಬಾಳೆಕಂಬ, ತೆಂಗಿನ ಚಪ್ಪರಗಳನ್ನು ಹಾಕಿ ಶುಭ ಕಾರ್ಯವನ್ನು ಆಚರಿಸಲಾಗುತ್ತದೆ. ಆದರೆ ಯುಗಾದಿ ವೇಳೆಯಲ್ಲಿ ನೈಸರ್ಗಿಕವಾಗಿ ಇಡೀ ಪ್ರಕೃತಿ ಹಸಿರು ತೋರಣದಂತೆ ಭಾಸವಾಗುವ ಮೂಲಕ ಯುಗಾದಿ ಆಚರಣೆಗೆ ಪ್ರಕೃತಿಯೇ ಸ್ವಾಗತ ಕೋರುತ್ತದೆ. ವೈಜ್ಞಾನಿಕ ಪ್ರಾಕೃತಿಕ ನೆಲೆಯಲ್ಲಿ ಆಚರಣೆ, ಧಾರ್ಮಿಕ ಪೂಜೆ, ಹಬ್ಬದ ಸಂಭ್ರಮವೇ ಈ ಯುಗಾದಿ. ಭಾರತೀಯ ಶಾಸ್ತ್ರ, ಪುರಾಣ, ನಂಬಿಕೆ, ಆಚರಣೆಗಳು ಕೇವಲ ಪರಂಪರೆಯ ಪ್ರತೀಕಗಳಲ್ಲ, ಬದಲಾಗಿ ಪ್ರಕೃತಿ ವಿಜ್ಞಾನವನ್ನು ಅವಲಂಬಿಸಿದ ನೈಜ ಅಂಕಿ ಅಂಶಗಳ ಅನಾವರಣ. ಈ ಹಿನ್ನೆಲೆಯಲ್ಲಿ ಪ್ರತಿ ಹಬ್ಬ ಹರಿದಿನಗಳಲ್ಲಿ ಹಿಂದೆ ಅಂತಹದ್ದೊಂದು ಲೆಕ್ಕಾಚಾರವಿರುತ್ತದೆ. ಅಂತೆಯೇ ಯುಗಾದಿ ಧಾರ್ಮಿಕವಾಗಿ ಮಾತ್ರವಲ್ಲದೆ ಪ್ರಾಕೃತಿಕವಾಗಿ, ವೈಜ್ಞಾನಿಕವಾಗಿ ಹಾಗೂ ಸಾಮಾಜಿಕವಾಗಿಯೂ ಮಹತ್ವ ಸಾರುವ ಹಬ್ಬವಾಗಿದೆ. ವಾಸ್ತವದಲ್ಲಿ ಭಾರತೀಯರ ಹೊಸ ವರ್ಷ ಆರಂಭವಾಗುವುದೇ ಯುಗಾದಿಯಿಂದ. ಯುಗಾದಿ ಹಿಂದೂ ಪಂಚಾಂಗದ ಪ್ರಕಾರ ಬಹಳ ದೊಡ್ಡ ಹಬ್ಬ. ಹೆಸರೇ ಹೇಳುವಂತೆ ಯುಗದ ಆದಿ ಅಥವಾ ಸೃಷ್ಟಿಯ ಆರಂಭ ಎಂಬುದರ ಪ್ರತೀಕ. ಆದ್ದರಿಂದಲೇ ಹೊಸ ವರ್ಷದ ಆರಂಭದ ದಿನವನ್ನಾಗಿ ಯುಗಾದಿಯನ್ನು ಪರಿಗಣಿಸಲಾಗುತ್ತದೆ. ಹಿಂದೂ ಪುರಾಣ ಶಾಸ್ತ್ರ ಗ್ರಂಥಗಳ ಪ್ರಕಾರ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಯುಗಾದಿಯೆಂದು ಬ್ರಹ್ಮಾಂಡವನ್ನು ಸೃಷ್ಟಿಸಿದರೆಂಬ ಪ್ರತೀತಿ ಇದೆ. ಭಾರತೀಯ ಪಂಚಾಂಗದ ದ್ವಾದಶ ಮಾಸಗಳು ಆರಂಭವಾಗುವ ದಿನವೇ ಚೈತ್ರ ಶುದ್ಧ ಪಾಡ್ಯ ಅಥವಾ ಯುಗಾದಿ. ಸನಾತನ ಸಂಸ್ಕೃತಿಗೆ ಆಧಾರವಾಗಿರುವ ವೇದಗಳಲ್ಲಿ ಕೂಡ ಯುಗಾದಿ ಬಗ್ಗೆ ಉಲ್ಲೇಖಗಳಿದ್ದು, ಕೆಲ ಮಂತ್ರ ಶ್ಲೋಕಗಳು ಅದನ್ನು ಸಾಬೀತುಪಡಿಸುತ್ತವೆ. ಆ ಶ್ಲೋಕ ಏನೆಂದರೆ, ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಅಂದರೆ 100 ವರ್ಷಗಳ ಆಯುಷ್ಯ, ಸದೃಢವಾದ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ, ಸಕಲ ಅರಿಷ್ಟಗಳ ನಿವಾರಣೆಗಾಗಿ ಬೇವು
ಬೆಲ್ಲ ಸೇವಿಸುತ್ತೇವೆ ಎಂಬ ಅರ್ಥವುಳ್ಳ ಈ ಶ್ಲೋಕವನ್ನು ಯುಗಾದಿ ಎಂದು ಹೇಳಲಾಗುತ್ತದೆ. ಹಬ್ಬ ಹರಿದಿನಗಳು ಕೇವಲ ಸಿಹಿ ಊಟ, ಪೂಜೆ ಪುರಸ್ಕಾರಕ್ಕೆ ಸೀಮಿತವಾದ ಸಂಪ್ರದಾಯಗಳಷ್ಟೇ ಆಗಿರದೆ ವೈಜ್ಞಾನಿಕ ಹಿನ್ನೆಲೆಯಿರುವ ಅರ್ಥಪೂರ್ಣ ಆಚರಣೆಗಳನ್ನು ಒಳಗೊಂಡಿದೆ. ಇನ್ನು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಯುಗಾದಿ ಹಬ್ಬ ಕೇವಲ ಪುರಾಣದ ಕಥೆ ಅಥವಾ ಧಾರ್ಮಿಕ ಆಚರಣೆಗೆ ಸೀಮಿತವಾಗಿರದೆ ವೈಜ್ಞಾನಿಕ, ಸಾಮಾಜಿಕ ಮತ್ತು ಆರೋಗ್ಯದ ಕಳಕಳಿಯನ್ನು ಹೊಂದಿದೆ. 12ನೇ ಶತಮಾನದಲ್ಲಿದ್ದ ಭಾರತೀಯ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಭಾಸ್ಕರಾಚಾರ್ಯರು ಖಗೋಳಶಾಸ್ತ್ರವನ್ನು ಆಧರಿಸಿ ಯುಗಾದಿ ದಿನದ ಸೂರ್ಯೋದಯವನ್ನು ಹೊಸ ವರ್ಷಾರಂಭ ಎಂದು ವೈಜ್ಞಾನಿಕವಾಗಿ ನಿರೂಪಿಸಿದ್ದಾನೆ. ಕಾಲಮಾನವನ್ನು ನಿರ್ಧರಿಸುವುದು ಸೂರ್ಯನ ಚಲನೆಯನ್ನು ಆಧರಿಸಿ. ಅಂತೆಯೇ ಮಾರ್ಚ್ 21ರಂದು ಭೂಮಧ್ಯ ರೇಖೆಯ ಸಮಭಾಜಕ ವೃತ್ತದಲ್ಲಿ ಸೂರ್ಯನು ಇರುತ್ತಾನೆ. ಆ ದಿನ ಹಗಲು ರಾತ್ರಿಗಳು ಸಮವಾಗಿರುತ್ತವೆ. ಅದೇ ದಿನವನ್ನು ಸೌರಮಾನ ಯುಗಾದಿ ಎಂದು ಕರೆಯಲಾಗುತ್ತದೆ. ಹರುಷಿ ಎಂದರೆ ಭೂಮಿಯ ಮೇಲೆ ಪ್ರತಿದಿನ ಬೀಳುವ ಸೂರ್ಯನ ಮೊದಲ ಕಿರಣ ಎಂದರ್ಥ. ವರ್ಷದ ಮೊದಲ ದಿನ ಭೂಮಿಗೆ ಬೀಳುವ ಸೂರ್ಯನ ಕಿರಣವನ್ನು ಮಹಾ ಅರುಷಿ ಎನ್ನಲಾಗುತ್ತದೆ. ಮಹಾಋಷಿ ಪದವೇ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮಾರ್ಚ್ ಎಂಬ ಪದದ ಸೃಷ್ಟಿಗೆ ಕಾರಣವಾಗಿದೆ. ಇನ್ನು ಪಂಚಾಂಗ ಶ್ರವಣ ರಾಶಿ ಭವಿಷ್ಯ. ಯುಗಾದಿ ಹಬ್ಬದ ಆಚರಣೆಗಳಲ್ಲಿ ಪ್ರಮುಖವಾದದ್ದು ಪಂಚಾಂಗ ಶ್ರವಣ. ಯುಗಾದಿಯಿಂದ ಹೊಸ ಪಂಚಾಂಗ ಚಾಲ್ತಿಗೆ ಬರುವುದರಿಂದ ವರ್ಷದ ಮೊದಲ ದಿನದಂದು ಹಳ್ಳಿಗಳ ದೇವಾಲಯದಲ್ಲಿ ಪುರೋಹಿತರು, ಊರಿನ ಹಿರಿಯರು ಕುಳಿತು ವರ್ಷದ ಭವಿಷ್ಯ, ಮಳೆ, ಬೆಳೆ, ರಾಶಿ ಫಲವನ್ನು ಓದುತ್ತಾರೆ. ಅದನ್ನು ಇತರೆ ಗ್ರಾಮಸ್ಥರು, ಕುಟುಂಬದ ಸದಸ್ಯರು ಕುಳಿತು ಶ್ರವಣ ಮಾಡುತ್ತಾರೆ, ಅಂದರೆ ಕೇಳುತ್ತಾರೆ. ಸಾಮಾನ್ಯವಾಗಿ ಯುಗಾದಿಯೆಂದು ಗೋಧೂಳಿ ಸಮಯದಲ್ಲಿ ಪಂಚಾಂಗ ಶ್ರವಣ ಮಾಡಲಾಗುತ್ತದೆ. ಆರೋಗ್ಯದ ಬಗ್ಗೆ ಕಳಕಳಿ. ಯಾವುದೇ ಹಬ್ಬಗಳನ್ನು ಆಚರಿಸುವುದರ ಹಿಂದೆ ನಮ್ಮ ಪೂರ್ವಿಕರು ವೈಜ್ಞಾನಿಕ ಹಿನ್ನೆಲೆಯನ್ನು ಗುಪ್ತವಾಗಿ ಅಡಗಿಸಿಟ್ಟಿದ್ದಾರೆ. ಚಳಿಗಾಲದಲ್ಲಿ ಬರುವ ಸಂಕ್ರಾಂತಿಯಂದು ಎಳ್ಳು ಮತ್ತು ಬೆಲ್ಲದ ಮಿಶ್ರಣವನ್ನು ತಿಂದು ತ್ವಚೆಯನ್ನು ರಕ್ಷಿಸಿಕೊಳ್ಳುವ ವೈದ್ಯ ವಿಜ್ಞಾನವನ್ನು ತಿಳಿಸಿದ್ದರೆ, ವೈಶಾಖದ ಮುನ್ನ ಬರುವ ಚೈತ್ರ ಮಾಸದ ಯುಗಾದಿ ಹಬ್ಬದಂದು ಎಣ್ಣೆ ಸ್ನಾನದ ಮೂಲಕ ದೇಹದ ಉಷ್ಣಾಂಶವನ್ನು ತಹಬಂದಿಗೆ ತರುವ ಮುನ್ನೆಚ್ಚರಿಕೆ ಇದೆ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಶ್ರೀರಂಗ ಟಿವಿ ಚಾನಲ್ನಲ್ಲಿ ಈ ವರ್ಷದ ಯುಗಾದಿ ಮತ್ತು ಭಾರತೀಯರ ಹೊಸ ವರ್ಷದ ಯುಗಾದಿಯ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ.